ನಮಸ್ಕಾರ ಸ್ನೇಹಿತರೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಓಂ ಗೋಮಾತಾಯೈ ನಮಃ. ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುವ ವಿಷಯವೇನೆಂದರೆ ಕಾಮಧೇನು ಇಚ್ಛೆಗಳನ್ನು ನೆರವೇರಿಸುವ ದಿವ್ಯ ಗೋಮಾತೆಯ ರಹಸ್ಯ. ಒಂದು ಹಸು, ಆದರೆ ಅದು ಸಾಮಾನ್ಯ ಹಸು ಅಲ್ಲ. ದೇವತೆಗಳೇ ಪೂಜಿಸಿದ ಹಸು, ಯಜ್ಞಗಳನ್ನೇ ಯಶಸ್ವಿಗೊಳಿಸಿದ ಹಸು, ಇಚ್ಛೆಗಳನ್ನು ಪೂರೈಸಿದ ದಿವ್ಯ ಶಕ್ತಿ. ನಿಮ್ಗೆ ಗೊತ್ತಾ, ಮಹರ್ಷಿಗಳು ಕಾಮಧೇನುವನ್ನು ಕೇವಲ ಪಶುವೆಂದು ನೋಡಲಿಲ್ಲ, ಬ್ರಹ್ಮಾಂಡದ ತಾಯಿ ಎಂದು ಕರೆಯಿದರು. ಕಾಮಧೇನು ಯಾಕೆ ಸ್ವರ್ಗದಿಂದ ಭೂಲೋಕಕ್ಕೆ ಬಂತು? ಯಾಕೆ ವಿಶ್ವಾಮಿತ್ರ ಮಹರ್ಷಿ ಅದನ್ನು ಪಡೆಯಲು ಯುದ್ಧ ಮಾಡಿದ್ರು? ಕಾಮಧೇನುವಿನ ಒಳಗೆ ಎಲ್ಲಾ ದೇವತೆಗಳೂ ವಾಸಿಸುತ್ತಾರೆ ಅಂದ್ರೆ ಅದರ ಅರ್ಥ ಏನು? ಇಂದು ನಾವು ಕೇಳೋ ಕಥೆ ಕೇವಲ ಪುರಾಣ ಕಥೆಯಲ್ಲ, ಅದು ಧರ್ಮ, ಸಮೃದ್ಧಿ ಮತ್ತು ಪ್ರಕೃತಿಯ ಮಹತ್ವವನ್ನು ತಿಳಿಸುವ ಸತ್ಯ. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನೀವು ಗೋಮಾತೆ ಅನ್ನೋ ಪದದ ನಿಜವಾದ ಅರ್ಥ ತಿಳ್ಕೊಳ್ತೀರಾ. ಕಾಮಧೇನು ಯಾರು? ಕಾಮಧೇನು ಸಂಸ್ಕೃತದಲ್ಲಿ ಕಾಮ ಅಂದರೆ ಇಚ್ಛೆ, ಧೇನು ಅಂದರೆ ಪೋಷಿಸುವ ತಾಯಿ, ಅಂದರೆ ಎಲ್ಲಾ ಇಚ್ಛೆಗಳನ್ನೂ ನೆರವೇರಿಸುವ ತಾಯಿ. ಪುರಾಣಗಳಲ್ಲಿ ಕಾಮಧೇನುವಿಗೆ ಇನ್ನೂ ಹಲವಾರು ಹೆಸರುಗಳಿವೆ: ಸುರಭಿ, ನಂದಿನಿ, ಶಬಲ, ಗೋಮಾತೆ. ಇದು ಕೇವಲ ಒಂದು ಪ್ರಾಣಿಯಲ್ಲ, ಇದು ಸೃಷ್ಟಿಯ ಪೋಷಕ ಶಕ್ತಿ. ಕಾಮಧೇನು ಹೇಗೆ ಹುಟ್ಟಿತು? ಸಮುದ್ರ ಮಥನ ಕಥೆ. ದೇವಲು ಮತ್ತು ದಾನವರು ಅಮೃತಕ್ಕಾಗಿ ಸಮುದ್ರ ಮಥನ ಮಾಡಿದಾಗ 14 ಅಮೂಲ್ಯ ರತ್ನಗಳು ಹೊರಬಂದವು. ಅವುಗಳಲ್ಲಿ ಒಂದು ಕಾಮಧೇನು. ಅಮೃತಕ್ಕಿಂತಲೂ ಮಿಗಿಲಾದ ಸಂಪತ್ತು ಎಂದು ದೇವತೆಗಳು ಹೇಳಿದವು. ಏಕೆಂದರೆ ಅಮೃತ ಜೀವ ಕೊಡುತ್ತದೆ, ಆದರೆ ಕಾಮಧೇನು ಜೀವನ ನಡೆಸುವ ಸಂಪತ್ತು ಕೊಡುತ್ತದೆ. ವಸಿಷ್ಠ ಮಹರ್ಷಿಯ ಆಶ್ರಮದಲ್ಲಿ ಕಾಮಧೇನು. ಕಾಮಧೇನು ನಂತರ ವಸಿಷ್ಠ ಮಹರ್ಷಿಯ ಆಶ್ರಮಕ್ಕೆ ಬಂದಳು. ಆಶ್ರಮದಲ್ಲಿ ಏನೂ ಇರಲಿಲ್ಲ, ಆದರೆ ಅತಿಥಿಗಳು ಬಂದಾಗ ಕಾಮಧೇನು ತನ್ನ ದಿವ್ಯ ಶಕ್ತಿಯಿಂದ ಅನ್ನ, ಆಹಾರ, ಬಂಗಾರ, ಸಂಪತ್ತು ಎಲ್ಲವನ್ನೂ ಸೃಷ್ಟಿಸುತ್ತಿದ್ದಳು. ವಿಶ್ವಾಮಿತ್ರ ವಸಿಷ್ಠರ ನಡುವೆ ನಡೆದ ಮಹಾಘಟನೆ. ರಾಜ ವಿಶ್ವಾಮಿತ್ರ ಆಶ್ರಮಕ್ಕೆ ಬಂದರು. ಅವರು ಆಶ್ಚರ್ಯಪಟ್ಟರು. ಈ ಸಣ್ಣ ಆಶ್ರಮದಲ್ಲಿ ರಾಜಮನೆತನದ ಆತಿಥ್ಯ ಹೇಗೆ ಸಾಧ್ಯ? ವಸಿಷ್ಠರು ಉತ್ತರಿಸಿದರು, ಇದು ನನ್ನ ಶಕ್ತಿಯಲ್ಲ, ಕಾಮಧೇನುವಿನ ಕೃಪೆ. ಕಾಮಧೇನುವಿಗಾಗಿ ನಡೆದ ಯುದ್ಧ. ರಾಜನ ಮನಸ್ಸಿನಲ್ಲಿ ಆಸೆ ಹುಟ್ಟಿತು, ಇಂತಹ ಹಸು ನನ್ನ ರಾಜ್ಯದಲ್ಲಿರಬೇಕು. ಅವರು ಕಾಮಧೇನುವನ್ನು ಕೊಂಡುಕೊಳ್ಳಲು ಕೇಳಿದರು. ವಸಿಷ್ಠರು ಹೇಳಿದರು, ಕಾಮಧೇನು ದೇವರ ದಾನ, ಅದು ಮಾರುವ ವಸ್ತುವಲ್ಲ. ರಾಜನು ಬಲವಂತವಾಗಿ ತೆಗೆದುಕೊಂಡು ಹೋಗಲು ಯತ್ನಿಸಿದ. ಆಗ ಕಾಮಧೇನು ತನ್ನ ಶಕ್ತಿಯನ್ನು ತೋರಿಸಿತು. ಅವಳು ತನ್ನ ದೇಹದಿಂದಲೇ ಸೇನೆಗಳನ್ನು ಸೃಷ್ಟಿಸಿದಳು, ಯೋಧರನ್ನು ಉಂಟುಮಾಡಿದಳು, ರಾಜನನ್ನು ಸೋಲಿಸಿದಳು. ಈ ಘಟನೆಯಿಂದ ವಿಶ್ವಾಮಿತ್ರರಿಗೆ ಅರಿವು ಬಂತು, ರಾಜಶಕ್ತಿ ದೊಡ್ಡದಲ್ಲ, ಋಷಿಶಕ್ತಿ ಅದಕ್ಕಿಂತ ಮಹತ್ತರ. ಇದರಿಂದಲೇ ವಿಶ್ವಾಮಿತ್ರರು ತಪಸ್ಸು ಮಾಡಿ ಬ್ರಹ್ಮರ್ಷಿ ಆದರು. ಕಾಮಧೇನು, ಗೋಮಾತೆ ಯಾಕೆ? ಕಾಮಧೇನುವಿನ ದೇಹದಲ್ಲಿ ಎಲ್ಲಾ ದೇವತೆಗಳೂ ವಾಸಿಸುತ್ತಾರೆ. ಶಾಸ್ತ್ರಗಳು ಹೇಳುತ್ತವೆ, ಕೊಂಬಿನಲ್ಲಿ ಬ್ರಹ್ಮ, ಹೃದಯದಲ್ಲಿ ವಿಷ್ಣು, ಪೃಷ್ಠದಲ್ಲಿ ಶಿವ, ಕಣ್ಣುಗಳಲ್ಲಿ ಸೂರ್ಯ ಚಂದ್ರ, ಹಾಲಿನಲ್ಲಿ ಅಮೃತ. ಇದರ ಅರ್ಥ ಏನು? ಪ್ರಕೃತಿಯ ಸಂಪೂರ್ಣ ಶಕ್ತಿ ಹಸುವಿನಲ್ಲಿ ಸಂಕೇತವಾಗಿದೆ. ನಮ್ಮ ಜೀವನದಲ್ಲಿ ಕಾಮಧೇನು ತತ್ವ. ನಮ್ಮ ಪೂರ್ವಜರು ಹಸುವನ್ನು ಯಾಕೆ ಪೂಜಿಸಿದರು? ಅವರು ಅಂಧಭಕ್ತರಲ್ಲ, ಅವರು ಪ್ರಕೃತಿ ವಿಜ್ಞಾನಿಗಳು. ಹಸು ಕೊಟ್ಟದ್ದು ಆಹಾರ, ಔಷಧಿ, ಕೃಷಿ, ಪರಿಸರ ಸಮತೋಲನ, ಆರ್ಥಿಕ ಜೀವನ. ಅಂದರೆ ಒಂದು ಹಸು = ಒಂದು ಕುಟುಂಬದ ಬದುಕು. ಕಾಮಧೇನು ಆಧ್ಯಾತ್ಮಿಕ ಅರ್ಥ. ನಿಜವಾಗಿಯೂ ಆಕಾಶದಿಂದ ಬಂದ ಹಸುನಾ, ಅಥವಾ ಅದು ಒಂದು ತತ್ವದ ಸಂಕೇತನ? ಶಾಸ್ತ್ರ ಹೇಳುತ್ತದೆ, ಧರ್ಮವನ್ನು ಪಾಲಿಸಿದರೆ ಪ್ರಕೃತಿ ಕಾಮಧೇನು ಆಗುತ್ತದೆ. ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾಮಧೇನು ಹೊಳೆಯ ಕಾಲದಲ್ಲಿ ಗೋಮೂತ್ರ ಔಷಧಿ, ಗೋಮಯ ಡಿಸ್ಇನ್ಫೆಕ್ಟೆಂಟ್, ಹಾಲು ಸಂಪೂರ್ಣ ಆಹಾರ, ಕೃಷಿ ಪರಿಸರ ಸ್ನೇಹಿ. ಅಂದರೆ ಕಾಮಧೇನು = ಸಸ್ಟೇನಬಲ್ ಲೈಫ್ ಸಿಸ್ಟಮ್. ನಮ್ಮ ಸಂಸ್ಕೃತಿಯಲ್ಲಿ ಗೋಮಾತೆಯ ಸ್ಥಾನ. ಭಾರತದಲ್ಲಿ ಗೋಪೂಜೆ, ಗೋಶಾಲೆ, ಕೃಷಿ ಸಂಸ್ಕೃತಿ, ಪಂಚಗವ್ಯ ಚಿಕಿತ್ಸೆ. ಇದು ಕೇವಲ ಧರ್ಮ ಅಲ್ಲ,
ಇದು ಜೀವನದ ವಿಜ್ಞಾನ. ಕಾಮಧೇನು ಒಂದು ಪುರಾಣ ಕಥೆಯಲ್ಲ. ಅದು ಮಾನವನು ಪ್ರಕೃತಿಯನ್ನು ಗೌರವಿಸಿದ ಕಾಲದ ನೆನಪು. ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿಯೇ ಕಾಮಧೇನು ಆಗುತ್ತದೆ. ಆದರೆ ನಾವು ಅದನ್ನು ಶೋಷಿಸಿದರೆ ಸಮೃದ್ಧಿ ನಾಶವಾಗುತ್ತದೆ. ಗೋಮಾತೆಯನ್ನು ಪೂಜಿಸುವುದು ಹಸುಪೂಜೆಯಲ್ಲ, ಅದು ಜೀವನದ ಮೂಲವನ್ನು ಗೌರವಿಸುವುದು. ಗೋರಕ್ಷಣೆ ಎಂದರೆ ಧರ್ಮರಕ್ಷಣೆ, ಧರ್ಮರಕ್ಷಣೆ ಎಂದರೆ ಜೀವನ ರಕ್ಷಣೆ. ಕಾಮಧೇನು ಕಥೆ ಪುರಾಣದಲ್ಲಿ ಮಾತ್ರ ಇಲ್ಲ, ನಮ್ಮ ಹಳ್ಳಿಗಳಲ್ಲಿತ್ತು, ನಮ್ಮ ಜೀವನದಲ್ಲಿತ್ತು. ನಾವು ಮರೆಯುತ್ತಿದ್ದೇವೆ, ಆದರೆ ಧರ್ಮ ಮರೆಯೋದಿಲ್ಲ. ಗಾವೋ ಮೇ ಮಾತರಃ ಸಂತು, ಗಾವೋ ಮೇ ಸಂತು ಪೋಷಕಾಃ, ಗಾವೋ ಮೇ ಹೃದಯೇ ನಿತ್ಯಂ, ಗೋಮಾತಾ ಮಮ ದೈವತಂ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇಂತಹ ಧಾರ್ಮಿಕ ಮತ್ತು ಪೌರಾಣಿಕ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.